ಓನರ್ ಆಗಿದ್ದಕ್ಕೆ ನೋಟಿಸ್ ಕೊಟ್ಟಿದ್ರು, ನೋಟಿಸ್ಗೆ ಉತ್ತರ ಕೊಟ್ಟಿದ್ರು. ಆಯ್ತು ಪ್ರಶ್ನೆಗಳು ಏನು ಕೇಳಿಲ್ಲ, ಜಾಸ್ತಿ ಏನು ಕೇಳಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಕೇಳಿದ್ರು. ಸರ್, ನಿಮಗೂ ಮತ್ತೆ ದರ್ಶನ್ ಅವ್ರಿಗೆ ನಾನು ಕನ್ನಡಪರ ಸಂಘಟನೆ ನಡೆಸಿದ್ದೆ, ಅವತ್ತಿಂದ ಗೊತ್ತು. ನಿಮ್ಮನ್ನ ಈ ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಿ. ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ಗೆ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿಲ್ದಂಗೆ ಹೋಗಿರೋದು ಅಲ್ಲ, ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ, ಕಿಶೋರ್ ಬಾಡಿಗೆದಾರ ಭಾವನತಿ ಇದೆ, ನಮಗೂ ಅಲ್ಲಿ ಇದಕ್ಕೆ ಹೋಗಲ್ಲ, ಬಾಡಿಗೆ ಕೊಟ್ಟಿದ್ದೀವಿ. ಈ ಘಟನೆ ಬಗ್ಗೆ ನಿಮ್ಗೆ ನೆಕ್ಸ್ಟ್ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದ್ದು. ಪೊಲೀಸ್ ಏನು ಪ್ರಶ್ನೆ ಮಾಡಿದ್ರು? ಯಾವಾಗ ಈಗ ಪ್ರಶ್ನೆ ಏನು ಮಾಡಲಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು. ಸರ್, ನಿಮ್ಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತಂದ್ರೆ ಘಟನೆ ಆದ ನಾಳೆ ಏನಾದ್ರು ಗೊತ್ತಾಗಿತ್ತ ನಿಮ್ಗೆ? ಅಂದ್ರೆ ಟಿವಿಲಿ ಬಂದಿದ್ದೀವಿ, ಸಿಸಿಟಿವಿ ಕ್ಯಾಮೆರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಯಾವ ಅದ್ರ ಫಾಲೋ ಅಪ್ ಇರೋದ್ರಿಂದ ಸಿಸಿಟಿವಿ ಇದೆ, ಬಟ್ ಸಿಸಿಟಿವಿ ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರೆ ಅವ್ರು ತಗೊಂಡೋಗಿದ್ದಾರೆ. ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಯಾರೋ ಕಿಶೋರ್ ಇನ್ನ ಮಾತಾಡಿಲ್ಲ, ನಂದು ನಿಮ್ ವಿನಯ್ ಅವರು ಏನಾದ್ರು ನನ್ನ ತಂಗಿ ಮಗ ಅಷ್ಟೇ, ನಾ ಏನು ಮಾತಾಡಿಲ್ಲ. ಸರ್, ಈಗ ಈ ಒಂದು ನಿಮ್ ಶೆಡ್ ಅಲ್ಲಿ ಈ ತರ ನಡೆದಿದೆ, ಏನ್ ಹೇಳ್ತೀವಿ? ಇದ್ರ ಬಗ್ಗೆ ನಾನು ಹೇಳೋದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡ್ಸ್ಕೊಂಡು ಹೋಗ್ಬೇಕು. ಬನ್ನಿ ಅಂತ ಸರ್. ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನ ನಡೆಸಿದ್ದೆ 2 ದಿನ, 2 ಈ ತರ ಬರ್ತಿದ್ರ ಅವಾಗ? ಎರಡೇ ಸತಿ ಬಂದು ಯಾವಾಗ ಬಂದಿದ್ರು? ಅದೇ ಕಾಟೇರನ ಯಾವ್ದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು, ಒಂದೇ ಒಂದು ಶೂಟಿಂಗ್. ನಾ ಖಂಡಿತ ಬರ್ತೀನಿ. ಈಗ ಬನ್ನಿ ನೆಕ್ಸ್ಟ್ ಕರಿತೀವಿ ಅಂತ ಹೇಳಿದ್ರೆ ಕರಿತೀನಿ ಅಂತ ಹೇಳಿಲ್ಲ, ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ. ಓನರ್ ಆಗಿದ್ದಕ್ಕೆ ನೋಟಿಸ್ ಕೊಟ್ಟಿದ್ರು, ನೋಟಿಸ್ಗೆ ಉತ್ತರ ಕೊಟ್ಟಿದ್ರು. ಆಯ್ತು ಪ್ರಶ್ನೆಗಳು ಏನು ಕೇಳಿಲ್ಲ, ಜಾಸ್ತಿ ಏನು ಕೇಳಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಕೇಳಿದ್ರು. ಸರ್, ನಿಮಗೂ ಮತ್ತೆ ದರ್ಶನ್ ಅವ್ರಿಗೆ ನಾನು ಕನ್ನಡಪರ ಸಂಘಟನೆ ನಡೆಸಿದ್ದೆ, ಅವತ್ತಿಂದ ಗೊತ್ತು. ನಿಮ್ಮನ್ನ ಈ ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಿ. ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ಗೆ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿಲ್ದಂಗೆ ಹೋಗಿರೋದು ಅಲ್ಲ ಅಲ್ಲ, ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ, ಕಿಶೋರ್ ಬಾಡಿಗೆದಾರ ಭಾವನತಿ ಇದೆ, ನಮಗೂ ಅಲ್ಲಿ ಇದಕ್ಕೆ ಹೋಗಲ್ಲ, ಬಾಡಿಗೆ ಕೊಟ್ಟಿದ್ದೀವಿ. ಈ ಘಟನೆ ಬಗ್ಗೆ ನಿಮ್ಗೆ ನೆಕ್ಸ್ಟ್ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದ್ದು. ಪೊಲೀಸ್ ಏನು ಪ್ರಶ್ನೆ ಮಾಡಿದ್ರು? ಯಾವಾಗ ಈಗ ಪ್ರಶ್ನೆ ಏನು ಮಾಡಲಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು. ಸರ್, ನಿಮ್ಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತಂದ್ರೆ ಘಟನೆ ಆದ ನಾಳೆ ಏನಾದ್ರು ಗೊತ್ತಾಗಿತ್ತ ನಿಮ್ಗೆ? ಅಂದ್ರೆ ಟಿವಿಲಿ ಬಂದಿದ್ದೀವಿ, ಸಿಸಿಟಿವಿ ಕ್ಯಾಮೆರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಯಾವ ಅದ್ರ ಫಾಲೋ ಅಪ್ ಇರೋದ್ರಿಂದ ಸಿಸಿಟಿವಿ ಇದೆ, ಬಟ್ ಸಿಸಿಟಿವಿ ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರೆ ಅವ್ರು ತಗೊಂಡೋಗಿದ್ದಾರೆ. ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಯಾರೋ ಕಿಶೋರ್ ಇನ್ನ ಮಾತಾಡಿಲ್ಲ, ನಂದು ನಿಮ್ ವಿನಯ್ ಅವರು ಏನಾದ್ರು ನನ್ನ ತಂಗಿ ಮಗ ಅಷ್ಟೇ, ನಾ ಏನು ಮಾತಾಡಿಲ್ಲ. ಸರ್, ಈಗ ಈ ಒಂದು ನಿಮ್ ಶೆಡ್ ಅಲ್ಲಿ ಈ ತರ ನಡೆದಿದೆ, ಏನ್ ಹೇಳ್ತೀವಿ? ಇದ್ರ ಬಗ್ಗೆ ನಾನು ಹೇಳೋದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡ್ಸ್ಕೊಂಡು ಹೋಗ್ಬೇಕು. ಬನ್ನಿ ಅಂತ ಸರ್. ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನ ನಡೆಸಿದ್ದೆ 2 ದಿನ, 2 ಈ ತರ ಬರ್ತಿದ್ರ ಅವಾಗ? ಎರಡೇ ಸತಿ ಬಂದು ಯಾವಾಗ ಬಂದಿದ್ರು? ಅದೇ ಕಾಟೇರನ ಯಾವ್ದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು, ಒಂದೇ ಒಂದು ಶೂಟಿಂಗ್. ನಾ ಖಂಡಿತ ಬರ್ತೀನಿ. ಈಗ ಬನ್ನಿ ನೆಕ್ಸ್ಟ್ ಕರಿತೀವಿ ಅಂತ ಹೇಳಿದ್ರೆ ಕರಿತೀನಿ ಅಂತ ಹೇಳಿಲ್ಲ, ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ. ಓನರ್ ಆಗಿದ್ದಕ್ಕೆ ನೋಟಿಸ್ ಕೊಟ್ಟಿದ್ರು, ನೋಟಿಸ್ಗೆ ಉತ್ತರ ಕೊಟ್ಟಿದ್ರು. ಆಯ್ತು ಪ್ರಶ್ನೆಗಳು ಏನು ಕೇಳಿಲ್ಲ, ಜಾಸ್ತಿ ಏನು ಕೇಳಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಕೇಳಿದ್ರು. ಸರ್, ನಿಮಗೂ ಮತ್ತೆ ದರ್ಶನ್ ಅವ್ರಿಗೆ ನಾನು ಕನ್ನಡಪರ ಸಂಘಟನೆ ನಡೆಸಿದ್ದೆ, ಅವತ್ತಿಂದ ಗೊತ್ತು. ನಿಮ್ಮನ್ನ ಈ ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಿ. ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ಗೆ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿಲ್ದಂಗೆ ಹೋಗಿರೋದು ಅಲ್ಲ ಅಲ್ಲ, ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ, ಕಿಶೋರ್ ಬಾಡಿಗೆದಾರ ಭಾವನತಿ ಇದೆ, ನಮಗೂ ಅಲ್ಲಿ ಇದಕ್ಕೆ ಹೋಗಲ್ಲ, ಬಾಡಿಗೆ ಕೊಟ್ಟಿದ್ದೀವಿ. ಈ ಘಟನೆ ಬಗ್ಗೆ ನಿಮ್ಗೆ ನೆಕ್ಸ್ಟ್ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದ್ದು. ಪೊಲೀಸ್ ಏನು ಪ್ರಶ್ನೆ ಮಾಡಿದ್ರು? ಯಾವಾಗ ಈಗ ಪ್ರಶ್ನೆ ಏನು ಮಾಡಲಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು. ಸರ್, ನಿಮ್ಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತಂದ್ರೆ ಘಟನೆ ಆದ ನಾಳೆ ಏನಾದ್ರು ಗೊತ್ತಾಗಿತ್ತ ನಿಮ್ಗೆ? ಅಂದ್ರೆ ಟಿವಿಲಿ ಬಂದಿದ್ದೀವಿ, ಸಿಸಿಟಿವಿ ಕ್ಯಾಮೆರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಯಾವ ಅದ್ರ ಫಾಲೋ ಅಪ್ ಇರೋದ್ರಿಂದ ಸಿಸಿಟಿವಿ ಇದೆ, ಬಟ್ ಸಿಸಿಟಿವಿ ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು
ಸೀಸ್ ಮಾಡಿದ್ರೆ ಅವ್ರು ತಗೊಂಡೋಗಿದ್ದಾರೆ. ಆ ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಮಾತಾಡಿಲ್ಲ ಯಾರು ಕಿಶೋರ್ ಕಿಶೋರ್ ಇನ್ನ ಮಾತಾಡಿಲ್ಲ. ನಂದು ನಿಮ್ ವಿನಯ್ ಅವರು ಏನಾರು ನನ್ನ ತಂಗಿ ಮಗ ಅಷ್ಟೇ, ನಾ ಏನು ಮಾತಾಡಿಲ್ಲ. ಸರ್ ಈಗ ಈ ಒಂದು ನಿಮ್ ಶೆಡ್ ಅಲ್ಲಿ ಈ ತರ ನಡೆದಿದೆ, ಏನ್ ಹೇಳ್ತೀರಿ? ಇದ್ರ ಬಗ್ಗೆ ನಾನು ಹೇಳುದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡ್ಸ್ಕೊಂಡು ಹೋಗ್ಬೇಕಷ್ಟೇ. ಬನ್ನಿ ಅಂತ ಸರ್. ಸರ್ ಹಿಂದೆ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನ ನಡೆಸಿದ್ದೆ 2 ದಿನ 2 ಸ್ಟೇಟ್. ಈ ತರ ಬರ್ತಿದ್ರೆ ಅವಾಗ ಎರಡೇ ಸತಿ ಬಂದು ಯಾವಾಗ ಬಂದಿದ್ರು? ಅಯ್ಯೋ ಒಂದು ಆದ ಕಾಟೇರನ ಯಾವ್ದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು, ಒಂದೇ ಒಂದು ಶೂಟಿಂಗ್. ನಾ ಖಂಡಿತ ಬರ್ತೀನಿ. ಅಲ್ಲ ಈಗ ಬನ್ನಿ ನೆಕ್ಸ್ಟ್ ಕರಿತೀವಿ ಅಂತ ಹೇಳಿದಾರೆ. ಕರಿತೀನಿ ಅಂತ ಹೇಳಿಲ್ಲ. ನನ್ನ ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ. ಓನರ್ ಆಗಿದ್ದಕ್ಕೆ ನೋಟಿಸ್ ಕೊಟ್ಟಿದ್ರು, ಆ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀನಿ. ಆಯ್ತು ಪ್ರಶ್ನೆಗಳು ಏನು ಕೇಳಿಲ್ಲ, ಜಾಸ್ತಿ ಏನು ಕೇಳಿಲ್ಲ. ಪ್ರಾಪರ್ಟಿ ಬಗ್ಗೆ ಮಾತ್ರ ಕೇಳಿದ್ರು. ಸರ್ ನಿಮಗೂ ಮತ್ತೆ ದರ್ಶನ್ ಅವ್ರಿಗೆ ಪರಿಚಯ? ನಾನು ಕನ್ನಡಪರ ಸಂಘಟನೆ ನಡೆಸಿದ್ದೆ, ಅವತ್ತಿಂದ ಗೊತ್ತು. ನಿಮ್ಮನ್ನ ಈ ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಿ. ಅವತ್ತು ಸರ್ ಎಲ್ಲರೂ ಶೆಡ್ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿಲ್ದಂಗೆ ಹೋಗಿರೋದು ಅಲ್ಲ. ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ. ಕಿಶೋರ್ ಬಾಡಿಗೆದಾರ, ಅವನ ಹತ್ರ ಇದೆ. ನಮಗೂ ಅಲ್ಲಿ ಇದಕ್ಕೆ ಹೋಗಲ್ಲ, ಬಾಡಿಗೆ ಕೊಟ್ಟಿದ್ದೀವಿ. ಈ ಘಟನೆ ಬಗ್ಗೆ ನಿಮ್ಗೆ ನೆಕ್ಸ್ಟ್ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದ್ದು. ಪೊಲೀಸ್ ಏನು ಪ್ರಶ್ನೆ ಯಾವಾಗ ಈಗ ಪ್ರಶ್ನೆ ಏನು ಮಾಡಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು. ಸರ್ ನಿಮ್ಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ ಅಂದ್ರೆ ಘಟನೆ ಆದ ನಾಳೆಗೆ ಏನಾದ್ರು ಗೊತ್ತಾಗಿತ್ತ ನಿಮ್ಗೆ? ಅಂದ್ರೆ ಟಿವಿಲಿ ಬಂದಿದ್ದೀನ. CCTV ಕ್ಯಾಮೆರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಯಾವ ಅದ್ರ ಫಾಲೋ ಅಪ್ ಇರೋದ್ರಿಂದ ನಾನು CCTV ಇದೆ, ಬಟ್ CCTV ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರೆ ಅವ್ರು ತಗೊಂಡೋಗಿದ್ದಾರೆ. ಆ ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಮಾತಾಡಿಲ್ಲ ಯಾರು ಕಿಶೋರ್? ಕಿಶೋರ್ ಇನ್ನ ಮಾತಾಡಿಲ್ಲ. ನಂದು ನಿಮ್ ವಿನಯ್ ಅವರು ಏನಾರು ನನ್ನ ತಂಗಿ ಮಗ ಅಷ್ಟೇ, ನಾ ಏನು ಮಾತಾಡಿಲ್ಲ. ಸರ್ ಈಗ ಈ ಒಂದು ನಿಮ್ ಶೆಡ್ ಅಲ್ಲಿ ಈ ತರ ನಡೆದಿದೆ, ಏನ್ ಹೇಳ್ತೀರಿ? ಇದ್ರ ಬಗ್ಗೆ ನಾನು ಹೇಳುದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡ್ಸ್ಕೊಂಡು ಹೋಗ್ಬೇಕಷ್ಟೇ. ಬನ್ನಿ ಅಂತ ಸರ್. ಸರ್ ಹಿಂದೆ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನ ನಡೆಸಿದ್ದೆ 2 ದಿನ 2 ಸ್ಟೇಟ್. ಈ ತರ ಬರ್ತಿದ್ರೆ ಅವಾಗ ಎರಡೇ ಸತಿ ಬಂದು ಯಾವಾಗ ಬಂದಿದ್ರು? ಅಯ್ಯೋ ಒಂದು ಆದ ಕಾಟೇರನ ಯಾವ್ದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು, ಒಂದೇ ಒಂದು ಶೂಟಿಂಗ್. ನಾ ಖಂಡಿತ ಬರ್ತೀನಿ. ಅಲ್ಲ ಈಗ ಬನ್ನಿ ನೆಕ್ಸ್ಟ್ ಕರಿತೀವಿ ಅಂತ ಹೇಳಿದಾರೆ. ಕರಿತೀನಿ ಅಂತ ಹೇಳಿಲ್ಲ. ನನ್ನ ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.